ನಮಸ್ಕಾರ ಸ್ಪರ್ಧಾ ಮಿತ್ರರೇ, ನಾನು ಬಂದಿದ್ದೀನಿ ಇವತ್ತೊಂದು ದೊಡ್ಡ ಬಿಗ್ ಅಪ್ಡೇಟ್ ತೊಗೊಂಡು ನಿಮಗೆಲ್ಲರಿಗೂ. ಕರ್ನಾಟಕ ಸರ್ಕಾರದಲ್ಲಿ ಖಾಲಿ ಇರುವಂಥ ಒಟ್ಟು 72,186 ಹುದ್ದೆಗಳಿಗೆ ಸರ್ಕಾರ ಆರ್ಥಿಕ ಇಲಾಖೆ ಅನುಮೋದನೆಯನ್ನು ನೀಡಿದ್ದು, ಇದರಲ್ಲಿ ಯಾವ್ಯಾವ ಇಲಾಖೆಗೆ ಯಾವ ಇಲಾಖೆಯಲ್ಲಿ ಭರ್ತಿ ಮಾಡಿಕೊಳ್ಳಲಾಗ್ತದೆ ಅಂತ ಮುಂದೆ ನೋಡ್ಕೊಳ್ಳೋಣ. ಮೊದಲನೇದಾಗಿ ಮುಂದಿನ ಬರುವ 2 ತಿಂಗಳಲ್ಲಿ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಬೇಕು. ಮುಂದಿನ 4 ತಿಂಗಳಲ್ಲಿ ನೇಮಕಾತಿಗಳಿಗೆ ಪರೀಕ್ಷೆಯನ್ನು ನಡೆಸಬೇಕು ಮತ್ತು ಅದರ ಮುಂದಿನ 6 ತಿಂಗಳಲ್ಲಿ ನೇಮಕಾತಿ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಿ ವಿದ್ಯಾರ್ಥಿಗಳಿಗೆ ಅಥವಾ ಆಕಾಂಕ್ಷಿಗಳಿಗೆ ಆರ್ಡರ್ ಕಾಪಿಯನ್ನು ನೀಡಬೇಕು ಅಂಥೇಳಿ 6 ತಿಂಗಳ ನಂತರ ಎಲ್ಲ ಸ್ಪಷ್ಟವಾಗಿ ಡಿಸೈಡ್ ಮಾಡಿದ್ದಾರೆ. ಓದ್ತಾ ಇರುವಂಥ ಅಭ್ಯರ್ಥಿಗಳಿಗೆ ಈ ವರ್ಷ ಒಂದು ದೊಡ್ಡ ದೊಡ್ಡ ಖುಷಿ ಸುದ್ದಿ ಇದು. ಮೊದಲನೇ ನೋಡ್ಬೋದು ನೀವು, ಕರ್ನಾಟಕ ರಾಜ್ಯ ಸರ್ಕಾರದ ಖಾಲಿ ಇರುವಂಥ ಹುದ್ದೆಗಳಿಗೆ ತ್ವರಿತವಾಗಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಉನ್ನತ ಮಟ್ಟದ ಅಧಿಕಾರಿಗಳನ್ನು ನೇಮಿಸುವ ಬಗ್ಗೆ ಸರ್ಕಾರ ನಡವಳಿಕೆಗಳಲ್ಲಿ ತಿಳಿಸಿರುವಂಥದ್ದು. ಮತ್ತು 72,186 ಹುದ್ದೆಗಳನ್ನು ಅನುಮೋದಿಸಿ ಭರ್ತಿ ಮಾಡಲು ಸೂಚನೆಯನ್ನು ನೀಡಲಾಗಿದೆ. ಮೊದಲನೇದಾಗಿ ನೋಡೋದಾದರೆ 2023-24ನೇ ಸಾಲಿನಿಂದ ಇಲ್ಲಿವರೆಗೂ ಪ್ರೆಸೆಂಟ್ 26ವರೆಗೂ ಖಾಲಿ ಇರುವಂಥ 40,009 ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆ ಸಮ್ಮತಿಯನ್ನು ನೀಡಿದೆ. ನಂತರದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವಂಥ 32,177 ಹುದ್ದೆಗಳಿಗೆ ಕಲ್ಯಾಣ ಕರ್ನಾಟಕ ಸಿಬ್ಬಂದಿಗಳು 80% ಮೀಸಲಾತಿಯನ್ನು ಹೊರಗೆ ನೀಡಿ ಮತ್ತು ಇತರೆ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಇರುವಂಥ ಜಿಲ್ಲೆಗಳಿಗೆ 20% ಹುದ್ದೆಗಳನ್ನು ಮೀಸಲಾಗಿರಿಸಿ ಆರ್ಥಿಕ ಇಲಾಖೆ ಸಹ ಇದಕ್ಕೂ ಸಹ ಅನುಮತಿಯನ್ನು ನೀಡಿರುವಂಥದ್ದು. ಟೋಟಲಾಗಿ 72,186 ಹುದ್ದೆಗಳು ಈ ವರ್ಷ ಫಿಲ್ ಮಾಡಬೇಕು ಅಂತೇಳಿ ಸರ್ಕಾರ ಆಲ್ರೆಡಿ ತಿಳಿಸಿಬಿಟ್ಟಿದೆ. ಅದೇ ರೀತಿಯಾಗಿ ನೋಡೋದಾದರೆ ತ್ವರಿತಗತಿಯಲ್ಲಿ ಸಚಿವ ಸಂಪುಟ ಸಹ ಇದಕ್ಕೆ ಅನುಮೋದನೆಯನ್ನು ನೀಡಿರುವಂಥದ್ದು. ಟೋಟಲಿ 17 ಇಲಾಖೆಗಳಲ್ಲಿ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಬೇಕಾದ ಹುದ್ದೆಗಳನ್ನು ತ್ವರಿತಗತಿಯಲ್ಲಿ ಭರ್ತಿ ಮಾಡಲು ಮೇಲುಸ್ತುವಾರಿಗೆ ಕರ್ನಾಟಕ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಆಯುಕ್ತರಿವರಿಗೆ ಜವಾಬ್ದಾರಿಯನ್ನು ನೀಡಿರುವಂಥದ್ದು. ಒಟ್ಟಾರೆಯಾಗಿ 34 ಇಲಾಖೆಗಳಲ್ಲಿ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲಾಗಬೇಕಾದ ಹುದ್ದೆಗಳನ್ನು ತ್ವರಿತಗತಿಯಲ್ಲಿ ಕರ್ನಾಟಕ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಇವರಿಗೆ ಜವಾಬ್ದಾರಿಯನ್ನು ನೀಡಿ ನಿರ್ಣಯಿಸುತ್ತದೆ ಅಂತ ಈ ಆದೇಶವನ್ನು ಇವತ್ತು ತಾನೇ ಸರ್ಕಾರ ತಮ್ಮ ನಡವಳಿಕೆಗಳಲ್ಲಿ ಹೊರಡಿಸಿದೆ. ಹಾಗೆ ನೋಡೋದಾದ್ರೆ ನಾವು ಮುಂದೆ 17 ಇಲಾಖೆಗಳ ನೇರ ನೇಮಕಾತಿ ಸರ್ಕಾರ ಸಚಿವ ಸಂಪುಟ ಸಹ ಇದಕ್ಕೆ ಸಂಪೂರ್ಣವಾದ ಅನುಮತಿಯನ್ನು ನೀಡಿರುವಂಥದ್ದು. ಈ ಜವಾಬ್ದಾರಿಯನ್ನು ಯಾರು ಮುಖ್ಯ ಕಾರ್ಯದರ್ಶಿ, ಅಪರ ಮುಖ್ಯ ಕಾರ್ಯದರ್ಶಿ ಇರ್ತಾರೆ ಹಾಗೂ ಅಭಿವೃದ್ಧಿ ಆಯುಕ್ತರು ಯಾರು ಇರ್ತಾರೆ ಇವರಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ಸರ್ಕಾರ ಇವರಿಗೆ ವಹಿಸಿಕೊಟ್ಟಿರುತ್ತದೆ. ನಂತರದಲ್ಲಿ ಹಾಗೆ ಮುಂದೆ ಬಂದು ನೋಡೋದಾದರೆ ಯಾವ ಇಲಾಖೆಗಳಲ್ಲಿ ಎಷ್ಟೆಷ್ಟು ಸೀಟುಗಳು ಖಾಲಿ ಇದೆ ಅಂತ ನೋಡೋಣ. ನೋಡ್ಕೊಬೋದು ನೀವು, ಬರುವ ಮುಂದಿನ 2 ತಿಂಗಳಲ್ಲಿ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಬೇಕು. ಹಾಗೆ ಮುಂದಿನ 4 ತಿಂಗಳಲ್ಲಿ ನೇಮಕಾತಿ ಪರೀಕ್ಷೆಗಳನ್ನು ನಡೆಸಬೇಕು. ಹಾಗೆ ಅದರ ಮುಂದಿನ 6 ತಿಂಗಳಲ್ಲಿ ನೇಮಕಾತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ನೇಮಕಾತಿ ಆದೇಶವನ್ನು ಕಡ್ಡಾಯವಾಗಿ ಅಂದರೆ ಕಂಪಲ್ಸರಿ ಕೊಡಲೇಬೇಕು ಅಂಥೇಳಿ ಈ ಕ್ರಮವನ್ನು ಸಚಿವ ಸಂಪುಟ ಇವತ್ತು 20ರಂದು ಹೊರಡಿಸಲಾಗಿದೆ. ಹಾಗೆ ಯಾವ ಡಿಪಾರ್ಟ್ಮೆಂಟಲ್ಲಿ ಖಾಲಿ ಇದೆ ಅಂತ ನೋಡೋದಾದರೆ ಮೊದಲನೇದಾಗಿ ಕೃಷಿ ಇಲಾಖೆ, ಹಾಗೆ ಪಶುಸಂಗೋಪನೆ ಇಲಾಖೆ, ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ಮಂಡಳಿ, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ, ಸಣ್ಣ ನೀರಾವರಿ ಇಲಾಖೆ, ಮೀನುಗಾರಿಕೆ ಇಲಾಖೆ, ಇವುಗಳಲ್ಲಿ ನಾವು ವೇಕೆನ್ಸಿಗಳನ್ನು ನೋಡ್ಬೋದು. ನೆಕ್ಸ್ಟ್ ಹಾಗೆ ಮುಂದೆ ಬಂದರೆ ಸಹಕಾರ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ಪಂಗಡಗಳ ಇಲಾಖೆ, ಜಲಸಂಪನ್ಮೂಲ ಇಲಾಖೆ, ಕಂದಾಯ ಇಲಾಖೆ, ಕಾರ್ಮಿಕ ಇಲಾಖೆ, ಇಂಧನ ಇಲಾಖೆ, ಲೋಕೋಪಯೋಗಿ ಇಲಾಖೆಗಳು. ಅನುಬಂಧ 2ರಲ್ಲಿ ನೋಡೋದಾದರೆ ನಾವು ಸಿಬ್ಬಂದಿ ಆಡಳಿತ ಸುಧಾರಣೆ ಇಲಾಖೆ, ಸಿಬ್ಬಂದಿ ಆಡಳಿತ ಸುಧಾರಣೆ ETIಯಲ್ಲಿ, ಹಾಗೆ ಆಡಳಿತ ಇಲಾಖೆಯಲ್ಲಿ ಕೌಶಲ್ಯಾಭಿವೃದ್ಧಿ ಇಲಾಖೆ, ಅರಣ್ಯ ಇಲಾಖೆ, ಕಂದಾಯ ಇಲಾಖೆ, ಆರ್ಥಿಕ ಇಲಾಖೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ, ಇವುಗಳಲ್ಲಿ ಖಾಲಿರುವಂಥ ಪೋಸ್ಟ್ಗಳನ್ನು ಫಿಲ್ ಮಾಡಬೇಕು ಅಂತ ತಿಳಿಸಿದೆ. ಹಾಗೆ ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆ, ಕೈಮಗ್ಗ ಮತ್ತು ಜವಳಿ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಉನ್ನತ ಶಿಕ್ಷಣ ಇಲಾಖೆ, ಒಳಾಡಳಿತ ಇಲಾಖೆ, ವಸತಿ ಇಲಾಖೆ, ವಾರ್ತಾ ಇಲಾಖೆ, ಜಿಲ್ಲಾಡಳಿತ ಇಲಾಖೆ, ವಸತಿ ಇಲಾಖೆ, ವಾರ್ತಾ ಇಲಾಖೆ ಹಾಗೂ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ,
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಯೋಜನಾ ಇಲಾಖೆ, ಕೊನೆಯದಾಗಿ ಕಾನೂನು ಇಲಾಖೆಗಳಲ್ಲಿ ಟೋಟಲಿ 72,000 ವೇಕೆನ್ಸಿಗಳು ಅಂದರೆ ಹುದ್ದೆಗಳು ಖಾಲಿ ಇದ್ದು, ಇವುಗಳನ್ನು ಈ ವರ್ಷವೇ ಅಂದರೆ ಬರುವ ಈ 6 ತಿಂಗಳುಗಳಲ್ಲಿ ಎಲ್ಲ ತರಹದ ಪ್ರಕ್ರಿಯೆಗಳನ್ನು ಮುಗಿಸಿ ಅದಕ್ಕೆ ಸಂಪೂರ್ಣವಾದ ನೇಮಕಾತಿಯನ್ನು ಪೂರ್ಣಗೊಳಿಸಿ ಅಭ್ಯರ್ಥಿಗಳಿಗೆ ಆದೇಶ ಪತ್ರವನ್ನು ನೀಡಬೇಕಂತೇಳಿ ಸರ್ಕಾರ ನಡವಳಿಕೆಗಳಲ್ಲಿ ಇವತ್ತೇ ಹೊರಬಂದಿರುವ ಅಧಿಸೂಚನೆಯನ್ನು ನೀವು ನೋಡ್ಬೋದು. ಹಾಗೆ ಮುಂದೆ ಬಂದರೆ ಭಾರಿ ಮತ್ತು ಮಧ್ಯಮ ಕೈಗಾರಿಕೆ, ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ, ಗಣಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ಸಾರಿಗೆ ಇಲಾಖೆ, ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ, ಮೂಲಭೂತ ಸೌಕರ್ಯ ಅಭಿವೃದ್ಧಿ ಇಲಾಖೆ, ಯುವಜನ ಸೇವಾ ಇಲಾಖೆ, ಬಂದರು ಒಳನಾಡು ಜಲಸಾರಿಗೆ ಇಲಾಖೆ, ವಿಧಾನಸಭೆ ಸಚಿವಾಲಯ, ಧಾರ್ಮಿಕ ದತ್ತಿ ಇಲಾಖೆ ಇವೆಲ್ಲ ಇಲಾಖೆಗಳು ಟೋಟಲ್ 34 ಇಲಾಖೆಗಳಲ್ಲಿ ಖಾಲಿ ಇರುವಂಥ ಸಿಬ್ಬಂದಿಗಳ ಕೊರತೆಯನ್ನು ಈ ವರ್ಷವೇ ನೀಗಿಸಬೇಕೆಂದು ಸರ್ಕಾರ ತಿಳಿಸಿರುವಂಥದ್ದು. ಸುಮಾರು 2 ವರ್ಷಗಳ ಕಾಲ ಯಾವುದೇ ನೇಮಕಾತಿ ಇಲ್ಲದೆ ನೊಂದಂಥ ವಿದ್ಯಾರ್ಥಿಗಳು ಭರ್ಜರಿ ನೇಮಕಾತಿ ಈ ವರ್ಷ ಪ್ರಾರಂಭವಾಗಲಿದೆ. ಇದರಲ್ಲಿ ಯಾರು ಓದಿರುವಂಥ ಸಿಬ್ಬಂದಿ ವ್ಯಕ್ತಿಗಳಿರ್ತೀರಿ, ಅಭ್ಯರ್ಥಿಗಳಿರ್ತೀರಿ, ಇದೊಂದು ದೊಡ್ಡ ಅಪಾರ್ಚುನಿಟಿ ನಿಮಗೆ, ಸದಾವಕಾಶ. ಈ ಅವಕಾಶವನ್ನು ಮಿಸ್ ಮಾಡಿಕೊಂಡ್ರೆ ಮುಂದೆ ಸಿಗದೇ ಇಲ್ಲ, ಹಾಗಾಗಿದೆ. ಇನ್ನೂ ಯಾರು ನಾನು ಓದಿಲ್ಲ ಇನ್ನೂವರೆಗೂ ಅಂತೇಳಿ ಯಾರು ಮನಸ್ಸಲ್ಲಿ ಫೀಲ್ ಇಟ್ಕೊಂಡಿರಿ, ಇವತ್ತಿಂದ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಇನ್ನೂ 6 ತಿಂಗಳುಗಳ ಟೈಮ್ ಸಿಗುತ್ತೆ. ಆಲ್ಮೋಸ್ಟ್ ಆಲ್ ಹೈಟ್ ಬರದೇ ಇರುವಂಥವ್ರು ಬರುವಂಥವ್ರು ಎಲ್ಲರೂ ಸಹ ಟ್ರೈ ಮಾಡ್ಬೋದು. ನಾವು ಸಾಮಾನ್ಯವಾಗಿ ಗಮನಿಸಿರುವ ಹಾಗೆ ಇಷ್ಟು ದೊಡ್ಡ ನೇಮಕಾತಿ 6 ತಿಂಗಳಲ್ಲಿ ಕೊನೆಗೊಳ್ಳುತ್ತೆ ಅಂತ ಯಾರಿಗೂ ಏನದು ಕಲ್ಪನೆಗೂ ಕೂಡ ಮಾಡ್ಕೊಳಕ್ಕಾಗಲ್ಲ. ಆಲ್ ದ ಬೆಸ್ಟ್, ಎಲ್ಲರೂ ಚೆನ್ನಾಗಿ ಓದಿ ಒಳ್ಳೆ ಜಾಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.